ಹಾಯ್ ಹಲೋ ನಮಸ್ತೆ. ನಾನಿವತ್ತು 2024 ರಿಲೀಸ್ ಆದಂಥ ಮಲಯಾಳಂನ ಸಸ್ಪೆನ್ಸ್ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಮೂವಿ ನೇಮ್ ಬಂದುಬಿಟ್ಟು ಕಿಷ್ಕಿಂಧ ಕಾಂಡ. ಈ ಮೂವಿ ಹೀರೋ ಅಜಯ್ ಮತ್ತು ಅಪರ್ಣ ಇವರ ಮದುವೆಯಾದ ನಂತರ ಅವರ ಫ್ಯಾಮಿಲಿನಲ್ಲಿ ಈ ಹಿಂದೆ ನಡೆದಂತಹ ರಹಸ್ಯಗಳು ಪ್ರೆಸೆಂಟಲ್ಲಿ ಯಾವ ಥರ ಎಫೆಕ್ಟ್ ಆಗ್ತಿವೆ, ಇದರಿಂದ ಹುಟ್ಟಿಕೊಳ್ಳುವಂಥ ಅನುಮಾನಗಳು, ಹುಡುಕಾಟದಲ್ಲೇ ಎಲ್ಲ ರಹಸ್ಯಗಳು ಬಯಲಾಯ್ತಾ ಇಲ್ವಾ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಸಸ್ಪೆನ್ಸ್ ಆಗಿ ತೋರಿಸ್ತಾ ಹೋಗಿದ್ದಾರೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ ಇವಾಗ ಮೂವಿ ಕತೆಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಎಲೆಕ್ಷನ್ ಇರೋದ್ರಿಂದ ಗನ್ ಲೈಸೆನ್ಸ್ ಹೋಲ್ಡರ್ಸ್ಗಳು ಗನ್ನನ್ನು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡ್ತಿದ್ದಾರೆ. ಅಪ್ಪು ಪಿಳ್ಳೈ ಅನ್ನುವ ವ್ಯಕ್ತಿ ಮಾತ್ರ ಗನ್ನ ಕೊಟ್ಟಿರೋದಿಲ್ಲ. ಇವರು ಮುಂಚೆ ಆರ್ಮಿನಲ್ಲಿ ಇರ್ತಾರೆ, ಇವಾಗ ರಿಟೈರ್ಡ್ ಆಗಿರುತ್ತೆ. ಅಪ್ಪು ಪಿಳ್ಳೈಗೆ 2 ಜನ ಮಕ್ಕಳು ಇರ್ತಾರೆ. ದೊಡ್ಡ ಮಗ ಪ್ರಸಾದ್ ಫಾರಿನ್ನಲ್ಲಿ ಸೆಟ್ಲ್ ಆಗಿರ್ತಾನೆ. ಇನ್ನು ಚಿಕ್ಕ ಮಗ ಅಜಯ್ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಿರ್ತಾನೆ. ಇವರ ಮನೆ ಕಾಡಿನ ಮಧ್ಯೆ ಇರುತ್ತೆ. ಅಲ್ಲಿ ಕೋತಿಗಳ ಹಾವಳಿ ತುಂಬಾ ಇರುತ್ತೆ. ಈ ಕಡೆ ಅಜಯ್ ಅಪರ್ಣ ಅನ್ನುವ ಹುಡುಗಿ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಅಂತ ರಿಜಿಸ್ಟರ್ ಆಫೀಸ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದಿರ್ತಾನೆ. ಆಗ ಪೊಲೀಸ್ನವರು ಅಜಯ್ಗೆ ಕಾಲ್ ಮಾಡಿ, ನಿಮ್ಮ ತಂದೆ ಗನ್ನ ಸರೆಂಡರ್ ಮಾಡಿಲ್ಲ, ಅನೌನ್ಸ್ ಕೂಡ ಮಾಡಿದ್ದೀವಿ, ಇವತ್ತೇ ಲಾಸ್ಟ್ ಡೇಟ್ ಅಂತಾರೆ. ಅದಕ್ಕೆ ಅಜಯ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಸರ್ ಅಂತ ಮನೆ ಅಡ್ರೆಸ್ ಕೊಡ್ತಾನೆ. ಬೈ ದ ವೇ ಗನ್ ಕಳೆದು ಹೋಗಿರುತ್ತೆ. ಹೀಗಾಗಿ ಅಜಯ್ ಫ್ರೆಂಡ್ ಶಿವದಾಸನ್ ಗನ್ ಕಳೆದಿದೆ ಅಂತ ಕಂಪ್ಲೇಂಟ್ ಕೊಡು, ಇಲ್ಲಾಂದರೆ ಪಿಟಿಷನ್ ಹಾಕು, ರಿಸ್ಕ್ ಯಾಕೆ ಬೇಕು, ಅದರಿಂದ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಮುಂದೆ ನೀನೇ ಹೊಣೆ ಆಗ್ತೀಯಾ ಅಂತ ಹೇಳ್ತಾನೆ. ಬಟ್ ಇದಕ್ಕೆಲ್ಲ ಅಪ್ಪು ಪಿಳ್ಳೈ ಅಂದರೆ ಅಜಯ್ ಅವರ ತಂದೆ ಒಪ್ಪಲ್ಲ. ಗನ್ನನ ಮನೆಯಲ್ಲಿ ಹುಡುಕ್ತೀನಿ ಅಂತಿದ್ದಾರೆ ಅಂತ ಅಜಯ್ ಹೇಳ್ತಾನೆ. ಈ ಕಡೆ ಪೊಲೀಸ್ನವರು ಅಪ್ಪು ಪಿಳ್ಳೈ ಮನೆಗೆ ಬಂದು ಅವ್ರ ಹತ್ರ ಗನ್ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾರೆ. ಆಗ ಅಜಯ್ ಮನೆಗೆ ಬಂದು ಗನ್ ಕಳೆದಿರೋ ವಿಚಾರ ಹೇಳ್ತಾನೆ. ಆಗ ಪೊಲೀಸ್ನವರು ಈ ವಿಷಯನ ಈಗ ಹೇಳ್ತಿದ್ದೀರಲ್ಲ, ಗನ್ನ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಯೋಚಿಸಿದ್ದೀರಾ, ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿ ಹೋಗ್ತಾರೆ. ಸೊ ಈಗ ಈ ಗನ್ ಯಾವಾಗಿಂದ ಕಳೆದಿದೆ, ಯಾರು ತಗೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಅವತ್ತು ರಾತ್ರಿ ಅಜಯ್ ಅಣ್ಣ ಪ್ರಸಾದ್ ವಿಡಿಯೋ ಕಾಲ್ ಮಾಡಿ ಅಜಯ್ ಜೊತೆ ಮಾತಾಡ್ತಿರ್ತಾನೆ. ಇವ್ರ ತಂದೆ ಹತ್ರ ತುಂಬ ದಿನದಿಂದ ಮಾತು ಇವನು. ಬಿಕಾಸ್ ಅಪ್ಪು ಪಿಳ್ಳೈ ಆರ್ಮಿಲಲ್ಲಿ ಇದ್ರಲ್ಲ, ಸೊ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅಜಯ್ನ ಅವ್ರ ತಂದೆ ಕರೆದು 2 ಜನ ಮರ ಹತ್ತವ್ರನ್ನ ಕರೆಸು ಅಂತಾರೆ. ಯಾಕಂದರೆ ಗನ್ನನ ಆ ಕಾಡಲ್ಲಿರೋ ಕೋತಿಗಳೇನಾದರೂ ತಗೊಂಡು ಮರದ ಮೇಲೆ ಇಟ್ಟಿದ್ದಾವ ಏನು ಕತೆ ಅಂತ ಚೆಕ್ ಮಾಡೋಕೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪರ್ಣ ಅವರ ಮನೆ ಮುಂದೆ ಇರೋ ಕಾಡಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ತಗೊತಾಳೆ. ಆಗ ಒಂದು ದೊಡ್ಡ ಮರದ ಮೇಲೆ ರೇಡಿಯೋ ನೇತಾಡ್ತಿರುತ್ತೆ. ಅದನ್ನು ನೋಡಿ ಶಾಕ್ ಆಗ್ತಾಳೆ. ಆಗ ಅಜಯ್ ಬಂದು ಆ ರೇಡಿಯೋನ ಕೋತಿಗಳು ಅಲ್ಲಿ ಹಾಕಿದಾವೆ. ಇದನ್ನು ನೋಡಿದ ಜನರೆಲ್ಲ ಸರ್ಪ್ರೈಸ್ ಆಗ್ತಿದ್ರು. ಹೀಗಾಗಿ ಅಪ್ಪು ಪಿಳ್ಳೈ ಆ ರೇಡಿಯೋನ ಆ ಮರದ ಮೇಲಿಂದ ತೆಗಿಬೇಡಿ ಅಂತ ಆರ್ಡರ್ ಮಾಡಿರ್ತಾರೆ ಅಂತ ಹೇಳ್ತಾನೆ. ಹಾಗೆ ಅಜಯ್ ಅಪರ್ಣ ಹತ್ರ ಮರದ ಮೇಲೆಲ್ಲ ಇದೇ ಥರ ಟಾಯ್ಸ್, ಮನೆ ವಸ್ತುಗಳು ತುಂಬಾ ಸಿಗ್ತಾವೆ ಅಂತಾರೆ. ಹಾಗೆ ಚಾಚುಗೆ ಕೋತಿಗಳನ್ನು ಕಂಡ್ರೇನೆ ಆಗ್ತಿರೋದಿಲ್ಲ ಅಂತ ಹೇಳ್ತಾನೆ. ಬೈ ದ ವೇ ಈ ಚಾಚು ಯಾರು ಅಂದರೆ ಅವನು ಅಜಯ್ ಮಗ. ಅಜಯ್ನ ಮೊದಲನೇ ಹೆಂಡತಿ ತೀರಿ ಹೋಗಿರ್ತಾಳೆ. ಅವರ ಮಗ ಚಾಚು ಬೇರೆ ಕಾಣೆಯಾಗಿರ್ತಾನೆ. ಎಷ್ಟು ಹುಡುಕಿದ್ರೂ ಸಿಗ್ತಿರೋದಿಲ್ಲ. ಚಾಚು ಎಲ್ಲಿ ಹೋದ, ಏನು ಕತೆ ಒಂದು ಗೊತ್ತಿರೋದಿಲ್ಲ. ಈಗ ಅಪರ್ಣನ ಅಜಯ್ 2ನೇ ಮದುವೆ ಆಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅಪ್ಪು ಪಿಳ್ಳೈ ಒಂದಿಷ್ಟು ಕೆಲಸಗಾರರನ್ನು ಕರೆಸಿ ಮರದ ಮೇಲೆ ಗನ್ನನ್ನು ಹುಡುಕಾಡಿಸ್ತಿರ್ತಾರೆ. ಆದರೆ ಎಲ್ಲೂ ಕೂಡ ಗನ್ ಸಿಗೋದೇ ಇಲ್ಲ. ಈ ಕಡೆ ಅಪ್ಪು ಪಿಳ್ಳೈ ಅವರು ಕಾರ್ ತಗೊಂಡು ಅವ್ರ ಫ್ರೆಂಡ್ ಸುಮದತ್ತನ್ನು ಮೀಟ್ ಮಾಡೋಕೆ ಅಂತ ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಅಜಯ್ಗೆ ಚಾಚು ಮಿಸ್ಸಿಂಗ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟರ್ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳ್ತಿರ್ತಾರೆ. ಅಪರ್ಣ ಗೋಡೆ ಮೇಲಿರೋ ಚಾಚು ಮತ್ತು ಅಜಯ್ ಮೊದಲನೇ ಹೆಂಡತಿ ಫೋಟೋನ ನೋಡ್ತಿರ್ತಾಳೆ. ಚಾಚುನ ಹುಡುಕೋಕೆ ಇವಳು ಸಹ ಅಜಯ್ಗೆ ಸಪೋರ್ಟ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅಜಯ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಯಾರೋ ಒಬ್ಬರು ಗನ್ನಿಂದ ಫಾರೆಸ್ಟಲ್ಲಿರೋ ಬೋರ್ಡ್ಗೆ ಶೂಟ್ ಮಾಡಿರ್ತಾರೆ. ಇದನ್ನೆಲ್ಲ ಮಾಡಿರೋದು ಸುಮದತ್ತ ಇರ್ಬೋದು ಅಂತ ಅಲ್ಲಿರೋ ಜನಗಳು ಅವನ ಮೇಲೆ ರೇಗಾಡ್ತಿರ್ತಾರೆ. ಬಿಕಾಸ್ ಸುಮದತ್ತ ನಕ್ಸಲೇಟ್ಗಳಿಗೆ ಈ ಹಿಂದೆ ಬಾಂಬ್ಗಳನ್ನು ತಯಾರಿ ಮಾಡಿ ಕೊಡ್ತಿರ್ತಾನೆ. ಒಂದಿನ ಎಲ್ಲರ ಹತ್ರ ಸಿಕ್ಕಾಕೊಂಡಿರ್ತಾನೆ. ಹೀಗಾಗಿ ಇವನೇ ಫಾರೆಸ್ಟಲ್ಲಿ ಶೂಟ್ ಮಾಡಿರ್ಬೋದು ಅಂದ್ಕೊಳ್ತಾರೆ. ಈ ಕಡೆ ಅಜಯ್ಗೆ ಅವ್ರ ತಂದೆ ಎಲ್ಲಿ ಶೂಟ್ ಮಾಡಿದಾರೋ ಏನೋ ಅಂತ ಗಾಬರಿ ಆಗ್ತಿರ್ತಾನೆ. ಅವತ್ತು ರಾತ್ರಿ ಅಪ್ಪು ಪಿಳ್ಳೈ ಅಜಯ್ಗೆ ಕಾಲ್ ಮಾಡಿ ಅರ್ಧ ದಾರಿಲಿ ನನ್ನ ಕಾರ್ ಕೆಟ್ಟೋಗಿದೆ ಬಾ ಅಂತ ಕರೀತಾರೆ. ಆಗ ಅಜಯ್ ಆ್ಯಂಡ್ ಅಪರ್ಣ ಕೂಡ ಒಂದು ಕಾರ್ನ ತಗೊಂಡು ಅಲ್ಲಿಗೆ ಬರ್ತಾರೆ. ಅಜಯ್ ಕಾರ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಕೆಟ್ಟೋಗಿರೋದಿಲ್ಲ. ಮನೆಗೆ ಅಪ್ಪು ಪಿಳ್ಳೈನ ಕರ್ಕೊಂಡು ಬರ್ತಾರೆ. ಅದೇ ದಿನ ರಾತ್ರಿ ಅಪ್ಪು ಪಿಳ್ಳೈ ಏನೋ ಒಂದಷ್ಟು ಪೇಪರ್ಗಳನ್ನು ಕಾಡಿನಲ್ಲಿ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದ ಅಪರ್ಣಗೆ ಏನೇನೋ ಅನುಮಾನಗಳು ಸ್ಟಾರ್ಟ್ ಆಗುತ್ತವೆ.
ನೆಕ್ಸ್ಟ್ ಡೇ ಮಾರ್ನಿಂಗ್ ಅಜಯ್ ಮತ್ತು ಅಪರ್ಣ ಅವನ ಫ್ರೆಂಡ್ ಪೊಲೀಸ್ ಶಿವದಾಸನ್ನ ಕರ್ಕೊಂಡು ಆ ಬೆಂಕಿ ಹಾಕಿರೋ ಪ್ಲೇಸ್ನ ಬಂದು ಚೆಕ್ ಮಾಡ್ತಾರೆ. ಮೋಸ್ಟ್ಲಿ ಯಾರೋ ಕೆಲಸದವರು ಈ ಕಸಾನ ಬೆಂಕಿ ಹಚ್ಚಿ ಸುಟ್ಟಿರ್ಬೋದು ಅಂತ ಅಪರ್ಣಗೆ ಕ್ಲಾರಿಟಿ ಕೊಡ್ತಾರೆ. ಅಲ್ಲೇ ಅಪ್ಪು ಪಿಳ್ಳೆ ಇದ್ರೂ ಕೂಡ ನಾನೇ ಆ ಪೇಪರ್ಸ್ನ ಸುಟ್ಟು ಹಾಕಿದ್ದು ಅಂತ ಹೇಳೋದೇ ಇಲ್ಲ. ಹಾಗೆ ಶಿವದಾಸನ್ ಅಜಯ್ಗೆ ನಿಮ್ಮ ತಂದೆಗೆ ಸುಮದತ್ ಇಂದ ದೂರ ಇರೋಕೆ ಹೇಳೋ ಅಂತ ಹೇಳಿ ಹೊರಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅಜಯ್ ತಾನು ಮಾಡೋ ಕೆಲಸದ ಹತ್ರ ಅಪರ್ಣನ್ನು ಕರ್ಕೊಂಡು ಬಂದಿರ್ತಾನೆ. ಆಗ ಅಪರ್ಣ ಈ ಸುಮದತ್ತನ್ ಯಾರು ಅಂತ ಕೇಳ್ತಾಳೆ. ಆಗ ಅಜಯ್ ಸುಮದತ್ತನ್ ಅಪ್ಪನ್ ಫ್ರೆಂಡ್, ಈ ಹಿಂದೆ ನಕ್ಸಲೇಟ್ಗಳಿಗೆ ಹೆಲ್ಪ್ ಮಾಡಿ ಅರೆಸ್ಟ್ ಆಗಿದ್ರು. ಅವ್ರ ಜೊತೆ ನಮ್ಮ ತಂದೆನೂ ಸಸ್ಪೆಕ್ಟ್ ಅಂತ ಪೊಲೀಸ್ನವರು ಕರ್ಕೊಂಡು ಹೋಗಿದ್ರು. ಏನೋ ನಮ್ಮ ತಾತನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇರೋದ್ರಿಂದ ಅಪ್ಪನ ಆ ಕೇಸಿಂದ ಆಚೆ ಕರೆಸಿ ಆರ್ಮಿಗೆ ಸೇರಿಸಿದ್ರು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಶಿವದಾಸನ್ ಅಲ್ಲಿಗೆ ಬಂದು ಚಚ್ಚು ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಜಯ್ ಮತ್ತು ಅಪರ್ಣನ ಬೆಳಗಾವಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಶವಾಗಾರಕ್ಕೆ ಕರ್ಕೊಂಡು ಹೋಗಿರೋದನ್ನು ನೋಡಿ ಚಚ್ಚು ಡೆಡ್ ಬಾಡಿ ಸಿಕ್ಕಿದೆಯೇನೋ ಅಂತ ಗಾಬರಿ ಆಗ್ತಾರೆ. ಬಟ್ ಅಲ್ಲಿ ಯಾವುದೋ ಹುಡುಗ ಸತ್ತಿರೋ ಬಾಡಿ ಸಿಕ್ಕಿರುತ್ತೆ. ಅದನ್ನು ನೋಡಿ ಅಜಯ್ ಚಚ್ಚು ಅಲ್ಲ ಅಂತ ಹೇಳಿ ರಿಲ್ಯಾಕ್ಸ್ ಆಗ್ತಾನೆ. ಈ ಕಡೆ ಅಪ್ಪು ಪಿಳ್ಳೈ ಮನೆಗೆ ಜನಗಣತಿ ಮಾಡೋಕೆ ಅಂತ ಒಬ್ಬರು ಲೇಡಿ ಬಂದಿರ್ತಾರೆ. ಅವರು ಅಪ್ಪು ಪಿಳ್ಳೈ ಹತ್ರ ನಿಮ್ಮ ಮಕ್ಕಳ ಪೂರ್ತಿ ಹೆಸರನ್ನ ಕೇಳಿದರೆ ಅವರು ಫೋನ್ನ ನೋಡಿ ಮಕ್ಕಳ ಹೆಸರು ಹೇಳ್ತಿರ್ತಾರೆ. ಹಾಗೆ ಮನೆಯಲ್ಲಿ ಯಾರಾದರೂ ಇದ್ದರೆ ಕರೀರಿ, ಮಿಕ್ಕಿದ ಡೀಟೇಲ್ಸ್ನ ಕೇಳ್ತೀನಿ ಅಂತಾರೆ. ಆಗ ಅಪ್ಪು ಪಿಳ್ಳೈ ಅಪರ್ಣ ಹೆಸರು ಕರೆಯೋದಿಲ್ಲ, ಅವಳು ಇವಳು ಅಂತ ಕರೀತಿರ್ತಾರೆ. ಇದನ್ನೆಲ್ಲ ದೂರದಲ್ಲೇ ಅಬ್ಸರ್ವ್ ಮಾಡಿದ ಅಪರ್ಣ ಅಪ್ಪು ಪಿಳ್ಳೈ ಮೊಬೈಲ್ನ ಚೆಕ್ ಮಾಡ್ತಾಳೆ. ಅದರಲ್ಲಿ 10 ಕಾಂಟ್ಯಾಕ್ಟ್ಸ್ ಇರುತ್ತೆ. ಹಾಗೆ ನಂಬರ್ಗಳನ್ನು, ಅವರ ಹೆಸರು ಜೊತೆ ಅವರು ಏನಾಗ್ತಾರೆ ಇವ್ರಿಗೆ ಅಂತ ಅದನ್ನೆಲ್ಲ ಸೇವ್ ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡಿದ ಅಪರ್ಣ ಶಾಕ್ ಆಗ್ತಾಳೆ. ಹಾಗೆ ಈ ವಿಷಯನೆಲ್ಲ ಅಜಯ್ಗೆ ಹೇಳ್ತಾಳೆ. ಆಗ ಅಪ್ಪು ಪಿಳ್ಳೈ ಬಂದು ಅಜಯ್ಗೆ ಕಾರ್ಪೆಂಟರ್ನ ಕರೆಸಿ ಡೋರ್ ಲಾಕ್ನ ಸರಿ ಮಾಡಿಸು ಇವತ್ತೇ ಅಂತ ಕೋಪದಿಂದ ಹೇಳ್ತಾರೆ. ಬಿಕಾಸ್ ಅವರೇನೋ ಸೀಕ್ರೆಟ್ ಮಾಡ್ತಿದ್ದಾರೆ. ಅಪ್ಪು ಪಿಳ್ಳೈ ರೂಮಲ್ಲಿ ಅವರು ತಮಗೆ ಭೇಟಿಯಾಗೋ ವ್ಯಕ್ತಿಗಳ ಬಗ್ಗೆ ಚಿಕ್ಕ ಚಿಕ್ಕ ಬುಕ್ಗಳಲ್ಲಿ ಬರೆದಿಡ್ತಿರ್ತಾರೆ. ಹಾಗೆ ಪ್ರತಿಯೊಂದು ಕೀಗಳ ಕೀ ಚೈನ್ ಮೇಲೆ ಈ ಕೀ ಎಲ್ಲಿದು, ಡೋರ್ದ ಅಥವಾ ಡ್ರಾಯರ್ದ ಅಂತ ಬರೆದಿರ್ತಾರೆ. ಸೊ ಈ ಸೀಕ್ರೆಟ್ ಎಲ್ಲ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಅವರು ರೂಮ್ಗೆ ಯಾರು ಕೂಡ ಬರೋದು ಅಪ್ಪು ಪಿಳ್ಳೈಗೆ ಇಷ್ಟ ಇರೋದಿಲ್ಲ. ಸೊ ಅಪರ್ಣ ಅವರ ರೂಮ್ ಒಳಗಡೆ ಹೋಗಿರೋ ಮ್ಯಾಟ್ರ್ ಗೊತ್ತಾಗಿ ರೇಗಾಡ್ತಿರ್ತಾರೆ. ಅಪ್ಪು ಪಿಳ್ಳೈ ಅವರ ಫ್ರೆಂಡ್ ಮನೆಗೆ ಬಂದು ಮಾತಾಡುವಾಗ ಅಪ್ಪು ಅವರು ಪ್ಯಾನಿಕ್ ಆಗಿ ಭಯ ಆಗ್ತಿರ್ತಾರೆ. ಅವರ ಕೈಯಲ್ಲಿರೋ ಚಿಕ್ಕ ನೋಟ್ ನೋಡಿ ಅವ್ರ ಜೊತೆ ಮಾತಾಡ್ತಿರ್ತಾರೆ. ಹಾಗೆ ಅವತ್ತು ರಾತ್ರಿ ಕಾರ್ ಸ್ಟಾರ್ಟ್ ಆಗೋಲ್ಲ ಅಂತ ಅಜಯ್ಗೆ ಸುಳ್ಳು ಹೇಳಿ ಕರೆದಿರ್ತಾರೆ. ಅಲ್ಲಿ 2 ದಾರಿ ಇರೋದ್ರಿಂದ ಮನೆಗೆ ಬರೋ ದಾರಿ ಗೊತ್ತಾಗದೆ ಕನ್ಫ್ಯೂಷನ್ ಆಗಿ ಅಜಯ್ನ ಕರೆದಿರ್ತಾರೆ. ಇದನ್ನೆಲ್ಲ ಅಪರ್ಣ ಅಜಯ್ಗೆ ಹೇಳಿದಾಗ ಅವನು ಅವರಿಗೆ ಸ್ವಲ್ಪ ಮೆಮರಿ ಪವರ್ ಕಡಿಮೆ ಆಗಿದೆ, ಈ ವಿಚಾರ ನಮಗೂ ಗೊತ್ತಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕೆ ಕನ್ವಿನ್ಸ್ ಮಾಡಿದ್ವಿ, ಅವರು ಕೋಪ ಮಾಡಿಕೊಂಡು ಹೋಗ್ಬಿಟ್ರು. ಹೀಗೆ ಒಂದಿನ ಅಪ್ಪನ ಆರ್ಮಿ ಫ್ರೆಂಡ್ ಜಾಕೋಬ್ ಅಂಕಲ್ ಮನೆಗೆ ಬಂದು ನನಗೆ ಗೊತ್ತಿಲ್ಲದೆ ಇರೋ ವಿಷಯನೆಲ್ಲ ಹೇಳಿದರು. ಅಪ್ಪು ಪಿಳ್ಳೈನ ಆರ್ಮಿಯಿಂದ ಟರ್ಮಿನೇಟ್ ಮಾಡಿರ್ತಾರೆ. ಬಿಕಾಸ್ ಇವರಿಗೆ ಮರುವಿನ ಕಾಯಿಲೆ ಇರುತ್ತೆ, ಇಂಥ ಒಂದು ಪ್ರಾಬ್ಲಮ್ ಇದೆ ಅಂತ ಅವರು ಯಾರಿಗೂ ಹೇಳ್ತಿರೋದಿಲ್ಲ, ಮುಚ್ಚಿಡ್ತಿರ್ತಾರೆ. ಹೀಗೆ ಒಂದಿನ ಆರ್ಮಿನಲ್ಲಿ ಗನ್ನ ವಾಷಿಂಗ್ ಮಿಷಿನಲ್ಲಿ ಹಾಕಿ ಸಿಕ್ಬಿದ್ದು ಅವ್ರ ತಂದೆನ ಟರ್ಮಿನೇಟ್ ಮಾಡಿರ್ತಾರೆ. ಇದನ್ನೆಲ್ಲ ಅಜಯ್ ಅಪರ್ಣಗೆ ಹೇಳ್ತಾನೆ. ನೆಕ್ಸ್ಟ್ ಡೇ ಅಪರ್ಣ ಲ್ಯಾಪ್ಟಾಪಲ್ಲಿ ಚಚ್ಚುನ ವಿಡಿಯೋಸ್ ನೋಡ್ತಿರ್ತಾಳೆ. ಆಗ ನಿಮ್ಮ ತಂದೆಗೆ ಚಚ್ಚು ಕಾಣೆಯಾಗಿರೋ ಬಗ್ಗೆ ಗೊತ್ತಿರ್ಬೋದು, ಅವರು ಈಗ ಅದನ್ನು ಮರ್ತಿರ್ಬೋದಾ ಅಂತ ಅಜಯ್ನ ಕೇಳ್ತಾಳೆ. ಈಗ ಅಜಯ್ಗೂ ಕೂಡ ಹಾಗೆ ಆಗಿರ್ಬೋದು ಅಂತ ಅನಿಸುತ್ತೆ. ಅಷ್ಟರಲ್ಲಿ ಪೊಲೀಸ್ನವರೆಲ್ಲ ಇವರ ಮನೆ ಪಕ್ಕದಲ್ಲಿರೋ ಇನ್ನೊಂದು ಲ್ಯಾಂಡ್ ಹತ್ರ ಬರ್ತಾರೆ. ಈ ಲ್ಯಾಂಡ್ ಕೂಡ ಅಪ್ಪು ಪಿಳ್ಳೈ ಅವ್ರದ್ದೇ, ಆದರೆ 2 ವರ್ಷದ ಹಿಂದೆ ಈ ಲ್ಯಾಂಡ್ನ ಬೇರೆಯವ್ರಿಗೆ ಮಾರಿರ್ತಾರೆ. ಆ ಜಾಗದಲ್ಲಿ ಅಗಿದಾಗ ಒಂದು ಅಸ್ಥಿ ಪಂಜರ ಸಿಕ್ಕಿರುತ್ತೆ. ಹೀಗಾಗಿ ಪೊಲೀಸ್ನವರು ಅಲ್ಲಿಗೆ ಬಂದಿದ್ದಾರೆ. ಫಾರೆನ್ಸಿಕ್ ಅವರನ್ನು ಕರೆಸಿ ಸ್ಕೆಲ್ಟನ್ನ ಚೆಕ್ ಮಾಡಿದಾಗ ಅದು ಒಂದು ಕೋತಿದ್ದು, ಆ ಕೋತಿಯನ್ನು ಯಾರೋ ಶೂಟ್ ಮಾಡಿ ಸಾಯಿಸಿ ಮಣ್ಣಲ್ಲಿ ಹೂತಿದ್ದಾರೆ. ಅದು 3 ವರ್ಷದ ಹಿಂದೆನೇ ನಡೆದಿದೆ ಅಂತ ರಿಪೋರ್ಟ್ ಕೊಡ್ತಾರೆ. ಬೈ ದ ವೇ ಅಪ್ಪು ಪಿಳ್ಳೈ ಆ ಲ್ಯಾಂಡ್ನ 2 ವರ್ಷದ ಹಿಂದೆ ಸೇಲ್ ಮಾಡಿದ್ದಾರೆ. ಬಟ್ ಈ ಕೋತಿ ಸತ್ತಿರೋದು 3 ವರ್ಷದ ಹಿಂದೆ. ಆಗ ಪೊಲೀಸ್ನವ್ರಿಗೆ ಅಪ್ಪು ಪಿಳ್ಳೈ ಮೇಲೆ ಅನುಮಾನ ಬರುತ್ತೆ. ಇವ್ರ ಗನ್ ಬೇರೆ ಕಳೆದಿದೆ, ಕೋತಿನ ಇವರೇ ಶೂಟ್ ಮಾಡಿ ಗನ್ನ ಮುಚ್ಚಿಟ್ಟಿದ್ದಾರೋ ಏನು ಕತೆ ಅಂತ ಡೌಟ್ ಪಡ್ತಾರೆ. ಈ ಕಡೆ ಅಪ್ಪು ಪಿಳ್ಳೈ ತಮ್ಮ ರೂಮ್ನಲ್ಲಿ ಏನೇನೋ ಪೇಪರ್ಸ್ನ ಕಟ್ ಮಾಡಿ ಬರೀತಿರ್ತಾರೆ. ಅಪರ್ಣ ಅಬ್ಸರ್ವ್ ಮಾಡೋಕೆ ಅಂತ ಕಿಟಕಿ ಹತ್ರ ಬಂದಾಗ ವಿಂಡೋನ ಜೋರಾಗಿ ಅಪ್ಪು ಪಿಳ್ಳೈ ಹಾಕೊತಾರೆ. ಆ ಲ್ಯಾಂಡಲ್ಲಿ ಕೋತಿ ಮರ್ಡರ್ ಆಗಿರೋ ವಿಚಾರದಲ್ಲಿ ಅಪ್ಪು ಪಿಳ್ಳೈದೇ ಕೈವಾಡ ಇದೆ ಅಂತ ಪೊಲೀಸ್ನವರೆಲ್ಲ ಮಾತಾಡ್ಕೊಳ್ತಿರ್ತಾರೆ. ಅಜಯ್ ಕೂಡ ಅವ್ರ ತಂದೆನ ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಕೇಳ್ತಾರೆ. ಬಟ್ ಅಪ್ಪು ಪಿಳ್ಳೈ ಮಾತ್ರ ಸ್ಟ್ರೈಟಾಗಿ ಉತ್ತರ ಹೇಳ್ತಿರ್ತಾರೆ, ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ.
ಒಂದಿನ ಯಾವುದೋ ಹಾಸ್ಪಿಟಲ್ಗೆ ಹೋಗಿ ಅಪ್ಪು ಪಿಳ್ಳೆಯವರು ಹತ್ರ ಏನೇನೋ ಡೀಟೇಲ್ಸ್ನ ಕೇಳಿ ಒಂದು ಚಿಕ್ಕ ನೋಟ್ಸಲ್ಲಿ ಬರೆದುಕೊಳ್ತಿರ್ತಾರೆ. ಹಾಗೆ ಕಾರ್ನಲ್ಲಿ ಬರುವಾಗ 2 ರಸ್ತೆಗಳು ಇರೋದ್ರಿಂದ ಮನೆ ದಾರಿ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ಅಜಯ್ನ ಸುಳ್ಳು ಹೇಳಿ ಕರೆಯೋಕೆ ಆಗಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ಅವರು ಊರಿಗೆ ಹೋಗುವ ಬಸ್ ಬಂದು ಹೋಗುತ್ತೆ. ಅದನ್ನು ಫಾಲೋ ಮಾಡಿಕೊಂಡು ಇವರು ಮನೆ ಕಡೆಗೆ ಬರ್ತಾರೆ. ಮನೆ ಮುಂದೆ ಇವರ ಆರ್ಮಿ ಫ್ರೆಂಡ್ ಮನೆ ಹತ್ರ ನಿಂತಿರ್ತಾರೆ. ಅಪರ್ಣಾ, ಅಜಯ್ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ. ಸೊ ಈಗ ಅಪ್ಪು ಪಿಳ್ಳೆಗೆ ಈ ವ್ಯಕ್ತಿ ಯಾರು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಬಿಕಾಸ್ ಅವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಇರೋದ್ರಿಂದ ಮನೆ ಗೋಡೆಗೆ ನೇತಾಕಿರೋ ಫೋಟೋ ನೋಡಿ ರೂಮ್ಗೆ ಬಂದು ಅವ್ರ ಬಗ್ಗೆ ಬರೆದಿಟ್ಟಿರೋ ನೋಟ್ಸ್ನ ತಗೊಂಡು ಬರ್ತಾರೆ. ಬಿಕಾಸ್ ಆ ನೋಟ್ಸಲ್ಲಿರೋದನ್ನು ಓದಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಈಗ ಅಪ್ಪು ಪಿಳ್ಳೆ ಆ ನೋಟ್ಸ್ನ ನೋಡಿ ಮಾತಾಡುವಾಗ ಆ ನೋಟ್ಸಲ್ಲಿ ಇವರು ತುಂಬ ಸುಳ್ಳು ಹೇಳ್ತಾರೆ. ಸೊ ಹುಷಾರಾಗಿರಬೇಕು ಅಂತ ಈ ಹಿಂದೆ ಬರೆದುಕೊಂಡಿರ್ತಾರೆ. ಆಗ ಅಪ್ಪು ಪಿಳ್ಳೆ ಅವ್ರನ್ನ ಚೆಕ್ ಮಾಡೋಕ್ಕೋಸ್ಕರ ಲಾಸ್ಟ್ ಟೈಮಲ್ಲಿ ನೀವು ಶ್ರೀಲಂಕಾದಲ್ಲಿದ್ರಲ್ವಾ ಅಂತ ಕೇಳ್ತಾರೆ. ಆಗ ಅವರು ಎಸ್ ಅಲ್ಲೇ ಇದ್ದೆ ಅಂತಾರೆ. ಆಗ ಅಪ್ಪು ಪಿಳ್ಳೆ ನಾನು ಸುಳ್ಳು ಹೇಳಿದೆ, ಆದರೆ ನೀವು ಒಪ್ಕೊಂಡ್ರಿ, ಯಾರು ನೀವು, ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ಅವರನ್ನು ಅಟ್ಯಾಕ್ ಮಾಡ್ತಾರೆ. ಅಷ್ಟರಲ್ಲೇ ಅಜಯ್ ಅಪರ್ಣಾ ಮನೆಗೆ ಬರ್ತಾರೆ. ಆಗ ಅವರ ಫ್ರೆಂಡ್ ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡಿ ನಾರ್ಮಲ್ ಆಗಿ ಮಾತಾಡಿ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಒಂದು ಕೋತಿ ಗನ್ನನ್ನು ಹಿಡ್ಕೊಂಡು ಮರದ ಮೇಲೆ ಕುಳಿತಿರೋ ಫೋಟೋ ನ್ಯೂಸಲ್ಲಿ ವೈರಲ್ ಆಗ್ತಿರುತ್ತೆ. ಸೊ ಆ ಗನ್ ಅಪ್ಪು ಪಿಳ್ಳೆಯದೇ ಇರಬಹುದಾ ಅಂತ ಅವರನ್ನು ಪೊಲೀಸ್ನವರು ಕೇಳ್ತಾರೆ. ಅದಕ್ಕೆ ಅಪ್ಪು ಪಿಳ್ಳೆ ಹೌದು, ಅದು ನನ್ನ ಗನ್ನೇ ಅಂತ ಹೇಳ್ತಾರೆ. ಆ ಕೋತಿ ಕೈಯಲ್ಲಿರೋ ಗನ್ ಅಪ್ಪು ಪಿಳ್ಳೆಯ್ದು ಹೌದಾ ಅಲ್ವಾ ಅಂತ ಕ್ಲಾರಿಟಿಯಾಗಿ ಗೊತ್ತಾಗೋದಿಲ್ಲ. ಅಂತೂ ಗನ್ ಕೋತಿ ಕೈಯಲ್ಲಿದೆ ಅಂತ ಹೇಳಿ ಅಪ್ಪು ಪಿಳ್ಳೆ ತಪ್ಪಿಸ್ಕೋತಾರೆ. ತಾನು ಬರೆದಿರೋ ಅಂಥ ಹಾಗೆ ಕಲೆಕ್ಟ್ ಮಾಡಿರೋ ಅಂಥ ಪೇಪರ್ಸ್ಗಳನ್ನೆಲ್ಲ ಕಾಡಲ್ಲಿ ಸುಟ್ಟು ಹಾಕಿ ಹೋಗ್ತಾರೆ. ಅಪರ್ಣಾ ಅವರನ್ನು ಫಾಲೋ ಮಾಡ್ಕೊಂಡು ಬಂದು ಅವರು ಹೋದ್ಮೇಲೆ ಬೆಂಕಿ ಆರಿಸೋಕೆ ಟ್ರೈ ಮಾಡ್ತಿರ್ತಾಳೆ. ಮತ್ತೆ ಅಪ್ಪು ಪಿಳ್ಳೆ ರಿಟರ್ನ್ ಬಂದು ಅವಳನ್ನು ತಡೀತಾರೆ. ಇವರಿಬ್ಬರು ಕಿತ್ತಾಡುವಾಗ ಅಜಯ್ ಬಂದು ಏನಾಗ್ತಿದೆ ನಿಮಗೆ ಅಂತ ಬಿಡಿಸ್ತಾನೆ. ಆಗ ಸಡನ್ ಆಗಿ ಅವ್ರ ತಂದೆ ನಿಮ್ಮಿಬ್ಬರ ಮಧ್ಯೆ ಜಗಳ ಇದ್ದರೆ 4 ಗೋಡೆ ಮಧ್ಯೆ ಇರಬೇಕು ಅಂತ ಅವರಿಗೆ ಬುದ್ಧಿ ಹೇಳಿ ನಾರ್ಮಲ್ ಆಗಿ ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡಿದರೆ ಅಪ್ಪು ಪಿಳ್ಳೆಯವರು ಏನೋ ಸೀಕ್ರೆಟ್ ಮಾಡ್ತಿದ್ದಾರೆ ಅಂತ ನಮಗೆ ಕ್ಯೂರಿಯಾಸಿಟಿ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಶಿವದಾಸನ್ ಅಜಯ್ಗೆ ಕಾಲ್ ಮಾಡಿ ಸುಮದತ್ತನ ಹತ್ರ ಹೋಗಿ ನಿಮ್ಮ ತಂದೆ ಬಗ್ಗೆ ವಿಚಾರಿಸು, ಅವರೇನಾದರೂ ಗನ್ ಬಗ್ಗೆ ಗೊತ್ತಿದ್ದರೆ ಅಪ್ಪನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ಅಜಯ್ ಮತ್ತು ಅಪರ್ಣಾ ಸುಮದತ್ನ ಮೀಟ್ ಮಾಡಿ ಕೇಳ್ತಾರೆ. ಆಗ ಅವರು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾರೆ. ಚಚ್ಚು ಗನ್ ತಗೊಂಡು ಕಾಡಲ್ಲಿರೋ ಕೋತಿನ ಶೂಟ್ ಮಾಡಿರ್ತಾನೆ. ಆಗ ಅಪ್ಪು ಪಿಳ್ಳೆ ಅವನನ್ನು ಹೊಡೆದು ಬೈತಿರುವಾಗ ಸುಮದತ್ ಅಲ್ಲಿಗೆ ಹೋಗಿ ಈ ವಿಷಯ ಯಾರಿಗಾದರೂ ಗೊತ್ತಾದರೆ ದೊಡ್ಡ ಕೇಸ್ ಆಗುತ್ತೆ ಅಂತ ಆ ಕೋತಿನ ಅಲ್ಲೇ ಹೂತು ಹಾಕಿರ್ತಾರೆ. ಇದಾದ ಮೇಲೆ ಅಪ್ಪು ಪಿಳ್ಳೆ ಇಲ್ಲೇನೂ ನಡೆದೇ ಇಲ್ಲ ಅನ್ನೋ ಥರ ಇವತ್ತು ಚಚ್ಚುನ ಬರ್ಡೇ ಅಂತ ಪಾಯಸ ಕೊಟ್ಟಿರ್ತಾರೆ. ಇದನ್ನು ನೋಡಿ ಸುಮದತ್ಗೆ ಶಾಕ್ ಆಗುತ್ತೆ. ಇದನ್ನು ಅಜಯ್ ಮತ್ತು ಅಪರ್ಣಾಗೆ ಹೇಳ್ತಾರೆ. ಹಾಗೆ ಆಗಾಗ ನನ್ನ ಹತ್ರ ಬಂದು ಗನ್ ಕಳೆದು ಹೋಗಿರೋ ಬಗ್ಗೆ ಪ್ರತಿನಿತ್ಯ ನಡೆಯೋ ವಿಷಯಗಳನ್ನು ಕೇಳಿ ತಿಳ್ಕೊತಿದ್ರು. ಪ್ರತಿ ಸಲನೂ ಅದೇ ವಿಷಯಗಳನ್ನು ಕೇಳಿ ಹೊಸದಾಗಿ ಕೇಳ್ತಿರೋರ ಥರ ರಿಯಾಕ್ಟ್ ಮಾಡ್ತಿದ್ರು ಅಂತ ಸುಮದತ್ತನ್ ಹೇಳ್ತಾನೆ. ಈ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಪ್ಪು ಪಿಳ್ಳೆನ ಕರೆಸಿ ಕೋತಿ ಸತ್ತಿರೋ ಬಗ್ಗೆ ಹಾಗೆ ಕೋತಿ ಕೈಯಲ್ಲಿರೋ ಗನ್ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾರೆ. ಆಗ ಅವರು ಪ್ಯಾನಿಕ್ ಆಗಿ ಅಳೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅಜಯ್ ಡಾಕ್ಟರ್ನ ಕರೆಸಿ ಅಪ್ಪು ಪಿಳ್ಳೆಗೆ ಇರೋ ಹೆಲ್ತ್ ಇಶ್ಯೂ ಬಗ್ಗೆ ಹೇಳ್ತಾರೆ. ಅಜಯ್ ಎಷ್ಟೇ ಕೇಳಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವ್ರ ತಂದೆನ ಬಿಡದೇನೆ ಎನ್ಕ್ವೈರಿ ಮಾಡ್ತಿರ್ತಾರೆ. ಬಟ್ ಡಾಕ್ಟರ್ ಬಂದು ಆರ್ಮಿಲಿ ಟರ್ಮಿನೇಟ್ ಆಗಿರೋ ರೀಸನ್ ಎಲ್ಲ ಹೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಪರ್ಣಾ ಅರ್ಧಂಬರ್ಧ ಸುಟ್ಟಿರೋ ಪೇಪರ್ಸ್ನ ಕಲೆಕ್ಟ್ ಮಾಡಿ ನೋಡಿದಾಗ ಅದರಲ್ಲಿ 2 ಬುಲೆಟು ಮಿಸ್ಸಿಂಗ್ ಅಂತ ಹೇಳಿ ಬರೆದಿರುತ್ತೆ. ಒಂದು ಬುಲೆಟು ಚಚ್ಚು ಕೋತಿಗೆ ಶೂಟ್ ಮಾಡಿದರೆ ಹಾಗಿದ್ರೆ ಇನ್ನೊಂದು ಬುಲೆಟು ಎಲ್ಲಿ ಹೋಯಿತು ಅಂತ ತಿಳ್ಕೊಳ್ಳೋಕೆ ಅಪ್ಪು ಪಿಳ್ಳೆ ರೂಮ್ಗೆ ಬರ್ತಾಳೆ. ಅವರು ಕಲೆಕ್ಟ್ ಮಾಡಿರೋ ರಿಪೋರ್ಟ್ಗಳನ್ನೆಲ್ಲ ನೋಡ್ತಾಳೆ. ಹಾಗೆ ಅವರ ವಾರ್ಡ್ ರೂಮಲ್ಲಿ ಇಷ್ಟು ದಿನ ಕಳೆದು ಹೋಗಿದೆ ಅಂತ ಗನ್ ಅಂದ್ಕೊಂಡಿದ್ವಲ್ಲ, ಆ ಗನ್ ಅವರು ವಾರ್ಡ್ ರೂಮಲ್ಲೇ ಇರುತ್ತೆ. ಇದನ್ನು ನೋಡಿ ಅಪರ್ಣಾ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಅಜಯ್ ಅವ್ರ ತಂದೆನ ಕರ್ಕೊಂಡು ಮನೆಗೆ ಬರ್ತಾನೆ. ರೂಮಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿರೋದನ್ನು ನೋಡಿ ಯಾರು ಬಂದಿದ್ರು ನನ್ನ ರೂಮ್ಗೆ ಅಂತ ಕೂಗಾಡ್ತಾರೆ. ಅಪರ್ಣಾನೇ ಬಂದಿರಬೇಕು ಅಂತ ಅಪ್ಪು ಪಿಳ್ಳೆ ಅವಳನ್ನು ಬೈದು ಕಳಿಸ್ತಾರೆ. ಹಾಗೆ ಅಜಯ್ಗೆ ರೂಮ್ ಬಾಗಿಲು ಸರಿ ಮಾಡಿಸೋರ್ನ ಈಗಲೇ ಕರೆಸು ಅಂತ ಕೋಪದಿಂದ ಹೇಳ್ತಾರೆ. ಅಪರ್ಣಾ ಡಾಕ್ಟರ್ ಹತ್ರ ಎಲ್ಲ ನೆನ್ಪಿಟ್ಕೊಳ್ಳೋಕೆ ಅಂತ ಬರೆದಿರೋದನ್ನು ಅವರೇ ಯಾಕೆ ಸುಟ್ಟು ಹಾಕಿದ್ರು ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ಅವ್ರು ಸುಟ್ಟು ಹಾಕಿರೋದು ಬೇಡವಾಗಿರೋ ವಿಷಯಗಳ ಬಗ್ಗೆ ಆಗಿರ್ಬೋದು ಅಂತ ಹೇಳ್ತಾರೆ. ಈ ಕಡೆ ಡಾಕ್ಟರ್ ಹೋದ್ಮೇಲೆ ಅಜಯ್ ಅಪರ್ಣಾಗೆ ಅಪ್ಪನ ರೂಮ್ಗೆ ಪತ್ತೆದಾರಿ ಕೆಲಸ ಮಾಡೋಕ್ಕೆ ಹೋಗಿದ್ಯಾ ಅಂತ ಬೈತಾನೆ. ಆಗ ಅವಳು ಅಪ್ಪು ಪಿಳ್ಳೆ ಅವರ ಗನ್ ತೋರಿಸಿ ಅವರು ಇದನ್ನು ಅವ್ರ ರೂಮಲ್ಲೇ ಇಟ್ಕೊಂಡು ಗನ್ ಕಳೆದಿದೆ ಅಂತ ನಾಟಕ ಮಾಡ್ತಿದ್ದಾರೆ. ಅವರು ಸುಟ್ಟು ಹಾಕಿರೋ ಪೇಪರ್ಸಲ್ಲಿ 2 ಬುಲೆಟ್ಸ್ ಮಿಸ್ಸಿಂಗ್ ಅಂತ ಬರೆದಿದ್ದಾರೆ. ಇನ್ನೊಂದು ಬುಲೆಟ್ ಹೇಗೆ ಮಿಸ್ ಆಗಿದೆ ಅನ್ನೋದನ್ನು ಕೂಡ ಅವರು ಮರೆತು ಹೋಗಿದ್ದಾರೆ.
ಒಂದು ವೇಳೆ ಇದೆಲ್ಲ ಅವ್ರಿಗೆ ನೆನಪಿದ್ರೋ ಆ ಕಾಡಿನಲ್ಲಿ ಕೋತಿ ಕೈಯಲ್ಲಿರೋ ಗನ್ ನನ್ನ ಗನ್ನೇ ಅಂತ ಪೊಲೀಸ್ನವ್ರಿಗೆ ಕೂಡ ಹೇಳಿದ್ದಾರೆ. ಸೊ ಅವರೇನೋ ಮುಚ್ಚಿಡ್ತಿದ್ದಾರೆ ಅಂತ ಅಜಯ್ಗೆ ಹೇಳ್ತಾಳೆ. ಆಗ ಅಜಯ್ ಹೇಳ್ತಾನೆ, ನೀನು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಿದೆಯೋ ನನ್ನ ತಂದೆ ಕೂಡ ತಮ್ಮ ಬಗ್ಗೆನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಅವರು ಕೂಡ ಗಿಲ್ಟಲ್ಲಿದ್ದಾರೆ. ತಮ್ಮ ಮರೆವಿನಿಂದಾಗಿ ಎಲ್ಲಿ ಅವ್ರ ತಪ್ಪಿಂದಾನೇ ಚಚ್ಚು ಕಾಣೆಯಾಗಿರ್ಬೋದಾ ಅಂತ ತಿಳ್ಕೊಳ್ಳೋಕೆ ಸುಮದತ್ತನ ಹತ್ರ ಪ್ರತಿದಿನ ಹೋಗಿ ಚಚ್ಚು ಸ್ಕೂಲ್ ಹತ್ರ ಹೋಗಿ ಪದೇ ಪದೇ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಅವರ ಯಾವ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಅಂದಾಗ ಆ ಪೇಪರ್ಸ್ನೆಲ್ಲ ಸುಟ್ಟಾಕಿ ಮತ್ತೆ ಫಸ್ಟಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ ಅಂತಾನೆ. ಆಗ ಅಪರ್ಣ, ನೀವು ಮತ್ತು ಪ್ರವೀಣ ಅಂದರೆ ಅಜಯ್ನ ಮೊದಲನೇ ಹೆಂಡತಿ ಮಾರ್ಚ್ 19ಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ರಿ. ಅವತ್ತೇ ಚಚ್ಚು ಕಾಣೆಯಾಗಿದ್ದ. ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ನ 20ನೇ ತಾರೀಕಿಗೆ ನೀವು ಕೊಟ್ಟಿದ್ದೀರಾ. ಒಂದಿನ ಲೇಟಾಗಿ ಯಾಕೆ ಕಂಪ್ಲೇಂಟ್ ಕೊಟ್ರಿ? ಏನಾದರೂ ನನ್ನ ಹತ್ರ ನೀವು ಮುಚ್ಚಿಡ್ತಿದ್ದೀರಾ ಅಂತ ಅಜಯ್ನ ಕ್ವಶನ್ ಮಾಡ್ತಾಳೆ. ಕೊನೆಗೂ ಈಗ ಬೇರೆ ದಾರಿನೇ ಇಲ್ಲದೆ ಎಲ್ಲ ವಿಷಯನೂ ಅಜಯ್ ಅಪರ್ಣಾಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾರ್ಚ್ 19ಕ್ಕೆ ಪ್ರವೀಣನ ಹಾಸ್ಪಿಟಲಿಂದ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಹೋಗ್ತಾನೆ. ರಾತ್ರಿ ವಾಪಸ್ ಮನೆಗೆ ಬಂದಾಗ ಚಚ್ಚು ಗನ್ನಿಂದ ಫೈರ್ ಮಾಡಿಕೊಂಡು ಸತ್ತಿರ್ತಾನೆ. ಇವನು ಗನ್ ತಗೊಂಡು ಆಟ ಆಡ್ತಿರುವಾಗ ಇವರಮ್ಮ ಪ್ರವೀಣ ಅದನ್ನು ಕಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಚಚ್ಚು ಮಿಸ್ ಆಗಿ ಗನ್ನನ್ನು ಟ್ರಿಗರ್ ಮಾಡ್ಕೊಂಡು ಬಿಟ್ಟಿರ್ತಾನೆ. ಇದನ್ನೆಲ್ಲ ಅಜಯ್ಗೆ ಹೇಳಿ ಪ್ರವೀಣ ಆಳ್ತಾಳೆ. ಅಜಯ್ ಕೂಡ ಮಗನ ಕಳ್ಕೊಂಡಿರೋ ದುಃಖನ ಅವ್ರ ತಂದೆ ಹತ್ರ ಹೇಳೋಕೆ ಬರ್ತಾನೆ. ಬಟ್ ಅವರಿಗೆ ಇದೆಲ್ಲ ಗೊತ್ತಿರೋಲ್ಲ. ಅವರು ನಾರ್ಮಲ್ ಆಗಿ ಹೊರಗೆ ಹೋಗ್ತಾರೆ. ಹೇಗೋ ಅವ್ರು ಇದನ್ನೆಲ್ಲ ನೆಕ್ಸ್ಟ್ ಡೇ ಮರೆತು ಹೋಗ್ತಾರೆ ಅಂತ ಅಜಯ್ ಅವ್ರ ಹತ್ರ ಏನು ಹೇಳೋದೇ ಇಲ್ಲ. ರೂಮ್ಗೆ ಬರ್ತಾನೆ. ಅವನ ಹೆಂಡತಿ ತುಂಬ ಟ್ಯಾಬ್ಲೆಟ್ಸ್ನ ತಗೊಂಡು ಸೂಸೈಡ್ಗೆ ಟ್ರೈ ಮಾಡ್ತಾಳೆ. ಚಚ್ಚು ಬಾಡಿನ ರೂಮಲ್ಲೇ ಬಿಟ್ಟು ಬಾಗಿಲು ಹಾಕಿ ಅವನು ಹಾಸ್ಪಿಟಲ್ಗೆ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಹಾಸ್ಪಿಟಲಲ್ಲಿ ಡಾಕ್ಟರ್, ನಿಮ್ಮ ಹೆಂಡತಿ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತಾರೆ. ಈ ವಿಷಯ ಪೊಲೀಸ್ಗೆ ಗೊತ್ತಾದರೆ ಚಚ್ಚು ವಿಷಯನೂ ಕೇಸ್ ಆಗುತ್ತೆ ಅಂತ ಅಜಯ್ ಅವನ ಹೆಂಡತಿ ಮಿಸ್ ಆಗಿ ಟ್ಯಾಬ್ಲೆಟ್ ತೊಗೊಂಡಿದ್ದಾಳೆ, ಅವಳು ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಮತ್ತೆ ರಿಟರ್ನ್ ಮನೆಗೆ ಬಂದು ಚಚ್ಚು ಬಾಡಿ ಇರೋ ರೂಮ್ನ ಓಪನ್ ಮಾಡ್ತಾನೆ. ಅವನಿಗೆ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಚಚ್ಚು ಸತ್ತಿರೋ ಬಾಡಿ, ಗನ್, ಬ್ಲಡ್ ಯಾವುದೂ ಇರೋದೇ ಇಲ್ಲ. ರೂಮ್ ಎಲ್ಲ ಕ್ಲೀನ್ ಆಗಿರುತ್ತೆ. ಅವ್ರ ತಂದೆ ಏನಾದರೂ ಮಾಡಿದ್ರಾ ಅಂತ ಕೇಳೋಕೆ ನೋಡ್ತಾನೆ. ಅವ್ರು ಮಾತ್ರ ಏನೂ ಗೊತ್ತಿಲ್ಲದೆ ಇರೋರ ಥರ ಕ್ಯಾಶುವಲ್ ಆಗೇ ಇರ್ತಾರೆ. ಈ ಕಡೆ ಹಾಸ್ಪಿಟಲಿಂದ ಅಜಯ್ ಮೊದಲನೇ ಹೆಂಡತಿ ಪ್ರವೀಣ ಹುಷಾರಾಗಿ ಬರ್ತಾಳೆ. ಅವತ್ತು ಕಾಡಿನಲ್ಲಿ ಅಪ್ಪು ಪಿಳ್ಳೆ ಪೇಪರ್ಸ್ನ ಸುಟ್ಟು ಹಾಕ್ತಿರ್ತಾರೆ. ಅಜಯ್ ಅವ್ರ ಹತ್ರ ಬರ್ತಾನೆ. ಆಗ ಅವ್ರ ತಂದೆ, ನನ್ನ ಗನ್ನಲ್ಲಿ 2 ಬುಲೆಟ್ಸ್ ಕಾಣೆಯಾಗಿವೆ. 1 ಬುಲೆಟ್ ಕೋತಿಗೆ ಚಚ್ಚು ಫೈರ್ ಮಾಡಿದ್ದಾನೆ. ಆದರೆ ಸೆಕೆಂಡ್ ಬುಲೆಟ್ ನಿಮ್ಮಿಬ್ಬರಲ್ಲಿ ಯಾರೋ ಚಚ್ಚುನ ಮಿಸ್ ಆಗಿ ಶೂಟ್ ಮಾಡಿದ್ದೀರಾ. ಇದು ಅಚಾನಕ್ಕಾಗಿ ಆಗಿರ್ಬೋದು. ನಿನ್ನ ಹೆಂಡತಿ ಪೇಷಂಟ್ ಬೇರೆ. ಅವಳ ಹತ್ರ ಇದ್ರ ಬಗ್ಗೆ ಕೇಳಿದರೆ ಅವಳಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಇನ್ನು ನೀನೇ ಶೂಟ್ ಮಾಡಿದ್ರೂ ನೀನು ತಪ್ಪಿತಸ್ಥನಾಗಿ ನೋಡೋಕೆ ನನ್ನಿಂದ ಆಗೋಲ್ಲ. ತಿಳಿದೇ ತಪ್ಪಾಗಿರ್ಬೋದು. ನನ್ನ ಕಾಯಿಲೆ ವಾಸಿ ಆಗೋದಿಲ್ಲ. ಇದೆಲ್ಲ ಗೊತ್ತಿದ್ರೂ ಮರುದಿನ ನನಗೆಲ್ಲ ಮರೆತು ಹೋಗುತ್ತೆ ಅಂತ ಅವರು ಕಲೆಕ್ಟ್ ಮಾಡಿರೋ ಚಚ್ಚು ಕೇಸ್ನ ರಿಪೋರ್ಟ್ಗಳನ್ನೆಲ್ಲ ಸುಟ್ಟು ಹಾಕಿ ಅಳ್ತಾರೆ. ಸೊ ಗನ್ನ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿದರೆ ಪೊಲೀಸ್ನವರು 2 ಬುಲೆಟ್ ಮಿಸ್ ಆಗಿರೋದನ್ನು ನೋಡಿ ಇವ್ರ ಫ್ಯಾಮಿಲಿನಲ್ಲಿ ಯಾರಾದರೂ ಒಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಪ್ಪು ಪಿಳ್ಳೆ ತಮ್ಮ ರೂಮಲ್ಲೇ ಗನ್ನ ಇಟ್ಕೊಂಡು ಮಿಸ್ ಆಗಿದೆ ಅಂತ ಹೇಳ್ತಿರ್ತಾರೆ. ಸೊ ಇಷ್ಟೆಲ್ಲ ಸತ್ಯನ ಅಜಯ್ ಅಪರ್ಣಾಗೆ ಹೇಳ್ತಾನೆ. ಕೆಲವೊಂದು ಸಲ ಬೇಡವಾಗಿರೋ ವಿಷಯಗಳನ್ನು ಮತ್ತು ಸತ್ಯಗಳನ್ನು ಸುಟ್ಟು ಹಾಕಲೇಬೇಕಾಗುತ್ತೆ ಅಂತ ಹೇಳ್ತಾನೆ. ಆದರೆ ಆ ಚಚ್ಚು ಬಾಡಿನ ಅಪ್ಪು ಪಿಳ್ಳೆ ಏನು ಮಾಡಿದ್ರು ಅಂತ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಅವರಿಗೆ ಮೆಮೊರಿ ಪವರ್ ಇರೋದಿಲ್ವಲ್ಲ. ಸೊ ಹೀಗಾಗಿ ಆ ಬಾಡಿನ ಏನು ಮಾಡಿದ್ರು ಏನು ಕತೆ ಅಂತ ಗೊತ್ತಾಗೋದೇ ಇಲ್ಲ. ಮೂವಿ ಕೊನೆಯಲ್ಲಿ ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಚಚ್ಚು ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕು ಅಜಯ್ ಅಪರ್ಣಾ ಅವನು ಸತ್ತಿರೋ ವಿಷಯ ಗೊತ್ತಿದ್ರೂ ಆ್ಯಸ್ ಯೂಶುವಲ್ ಆಗಿ ಹೋಗ್ತಾರೆ. ಈ ಕಡೆ ಅಪ್ಪು ಪಿಳ್ಳೆ ಕೂಡ ಅವರು ಪ್ರತಿದಿನದ ಹಾಗೆ ಹೊಸದಾಗಿ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಎಂದಿನಂತೆ ಸುಮದತ್ತನ ಕಡೆ ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೂವಿ ಕಥೆಯನ್ನು ಬೈ ಮಿಸ್ ಆಗಿ ನಡೆದಿರೋವಂಥ ಮರ್ಡರ್ ಕೇಸ್ನ ತಮ್ಮ ಫ್ಯಾಮಿಲಿಯವರೇ ಯಾವ ಥರ ಮುಚ್ಚಿಟ್ಕೊಂಡು ಅವ್ರ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡು ಮುಂದುವರಿತಾರೆ ಅಂತ. ಸೊ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.